ರಾಮನಗರ ಜಿಲ್ಲೆಯ ವಕೀಲರ ಸಂಘದ 40 ಜನರ ಮೇಲೆ ಸುಳ್ಳು ಕೇಸು ದಾಖಲಿಸಿರುವ ಐಜೂರು ಪೊಲೀಸ್ ಠಾಣೆಯ ಪಿಎಸ್ಐ ತನ್ವೀರ್ ಹುಸೇನ್ ಅವರನ್ನು ಈ ಕೂಡಲೇ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ವಕೀಲರ ಸಂಘ ಪ್ರತಿಭಟನೆ ನಡೆಸಿದೆ. ತಾಲೂಕಿನ ಕೋರ್ಟ್ ಆವರಣದಿಂದ ತಾಲೂಕು ಕಚೇರಿವರೆಗೂ ಕಾಲು ನಡಿಗೆಯಲ್ಲಿ ಜಾಥಾ ನಡೆಸಿ ನಂತರ ಮಾನವ ಸರಪಳಿ ರಚಿಸಿ ಐಜೂರು ಪಿಎಸ್ಐ ತನ್ವೀರ್ ಹುಸೇನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತು ಉಪ ತಹಸೀಲ್ದಾರ್ ಆಶಯ ಬಿನ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ರಾಮನಗರ ಜಿಲ್ಲೆಯ ಐಜೂರು ಪೊಲೀಸ್ ಠಾಣೆಯ ಪಿಎಸ್ಐ ತನ್ವೀರ್ ಹುಸೇನ್ ರವರು ಯಾವುದೇ ತನಿಖೆ ಮಾಡದೆ ಪ್ರಕರಣ ದಾಖಲಿಸಿರುವುದು ಖಂಡನೀಯ. ಸುಳ್ಳು ಆರೋಪವನ್ನು ಮಾಡಿದ ಎಸ್ಡಿಪಿಐ ಕಾರ್ಯಕರ್ತ ಹಾಗೂ ವಕೀಲ್ ಚಂದ್ ಪಾಷರವರ ಹೇಳಿಕೆಯನ್ನು ಆಧರಿಸಿ ಏಕಪಕ್ಷೀಯಾಗಿ ಎಫ್ಐಆರ್ ಮಾಡಿರುವ ಪಿಎಸ್ಐ ತನ್ವೀರ್ ಹುಸೇನ್ ಅವರನ್ನು ಕೂಡಲೇ ಅಮಾನತು ಮಾಡಬೇಕು. ಇಲ್ಲವಾದರೆ ಎಲ್ಲ ತಾಲೂಕುಗಳಲ್ಲಿರುವ ವಕೀಲರ ಸಂಘಟನೆಗಳಿಂದ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಒಂದು ಎಸ್ಡಿಪಿಐ ಕಾರ್ಯಕರ್ತ ಇದ್ದು ವಕೀಲರ ಸಂಘದ ಸದಸ್ಯ ಒಂದು ತನ್ವೀರ್ ಹುಸೇನ್ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ ಒಂದು ಕಂಪ್ಲೇಂಟ್ ತನಿಖೆ ಮಾಡ್ದಿರ 40 ಜನದ ಮೇಲೆ ವಕೀಲರ ಮೇಲೆ ಒಂದು ಎಫ್ಐಆರ್ ಹಾಕಿದ್ದಕ್ಕೆ ಅಲ್ಲಿ ಸುಳ್ಳು ಎಫ್ಐಆರ್ ಹಾಕಿ 40 ಜನ ಏನು ಈ ಎಸ್ಡಿಪಿಐ ಕಾರ್ಯಕರ್ತನ ಮೇಲೆ ಏನು ಮಾಡಿದ್ದಾನೆ ಏನಿಲ್ಲ ಅನ್ನೋ ತನಿಖೆನೇ ಮಾಡ್ದಿರನೆ ಎಫ್ಐಆರ್ ಮಾಡಿದ್ದಾನೆ. ಅದು ಅಲ್ಲದೆ ಆ ಒಂದು ಎಸ್ಡಿಪಿಐ ಕಾರ್ಯಕರ್ತರು ಇದು ನಮ್ಮ ವಕೀಲರ ಸಂಘಕ್ಕೆ ನುಗ್ಗಿ ದಾಂಧಲೆ ಮಾಡಿ ಅದಕ್ಕೆ PSI ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಖಾಲಿ ಒಬ್ಬ ಕಾರ್ಯಕರ್ತನ ಎಸ್ಡಿಪಿಐ ಕಾರ್ಯಕರ್ತ ಕೊಟ್ಟಿದ ತಕ್ಷಣ 40 ಜನ ವಕೀಲರ ಮೇಲೆ ಹಾಕಿರ್ತಕ್ಕಂಥ ಉದ್ದೇಶ ಏನು, ಅವರ ಉದ್ದೇಶ ಏನು, ಆ ಒಂದು ಇದಕ್ಕೆ ನಮ್ಮ ವಕೀಲರು ಇಡೀ 193 ವಕೀಲರ ಸಂಘದವರೆಲ್ಲ ಈ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಸರ್ಕಾರ ನಮ್ಮ CM ಸಿದ್ದರಾಮಯ್ಯನವರು ಖಾಲಿ ಗ್ಯಾರಂಟಿಗಳ ಮೇಲೆ ಇಟ್ಬಿಟ್ಟಿದ್ದಾರೆ. ಇಡೀ ದೇಶದಲ್ಲಿ ಏನೇನಾಗ್ತಾ ಇದೆ ಹೇಳ್ಬೇಕು. ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ, ನಮ್ಮ ಜಿ ಪರಮೇಶ್ವರ್ ಅವರು ಗೃಹ ಸಚಿವರಾಗಿರ್ತಕ್ಕಂಥವರು ನಮ್ಮ ಇದಕ್ಕೆ ಚಿಕ್ಕಮಗಳೂರು ಘಟನೆ ಬಗ್ಗೆನೂ ಇಲ್ಲಿವರೆಗೂ ಏನು ಒಂದೆರಡು ಮಾತಾಡ್ತಾ ಇಲ್ಲ. ಇವತ್ತು ಸಹ ಪೇಪರ್ಗಳು ನೋಡ್ತಾ ಇದ್ದೀವಿ, ಒಂದು ಮಾತು ಈ ಥರ ಅನ್ಯಾಯ ಆಗಿದೆ ವಕೀಲರಿಗೆ. ನಮ್ಮ ವಕೀಲರ ಸಂರಕ್ಷಣೆ ಕಾಯ್ದೆ ಸಹ ಇದುವರೆಗೂ ಜಾರಿ ತರಲಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವರೇ ಏನು ಮಾಡ್ತಾ ಇದ್ದೀರಾ, ಜಿ ಪರಮೇಶ್ವರ್ ಏನು ಮಾಡ್ತಾ ಇದ್ದೀರಾ? ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಏನು ನೋಡ್ತಾ ಇದ್ದೀರಾ ನೀವು? ನೋಡ್ತಾ ಇಲ್ವಾ? ಖಾಲಿ 6 ಕಾಯ್ದೆಗಳು ನೋಡ್ತಾ ಇದ್ದೀರಾ, ಜಾರಿ ಕಾಂಗ್ರೆಸ್ ಗ್ಯಾರಂಟಿ 2 ನೋಡ್ತಾ ಇದ್ದೀರ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕಾನೂನು ಸುವ್ಯವಸ್ಥೆ ಏನಾಗಿದೆ ಅನ್ನೋದು ನೋಡ್ತಾ ಇಲ್ಲ, ಹದಗೆಟ್ಟಿದೆ. ಈಗಾಗಲೇ ಕ್ರಮ ತಗೊಂಡು ಮೊದಲನೇದಾಗಿ ಸೈಯದ್ ತನ್ವೀರ್ ಹುಸೇನ್ ಸಾಹೇಬರಿಗೆ ಅವರನ್ನ ಅಮಾನತು ಮಾಡಿ ವಕೀಲರಿಗೆ ನ್ಯಾಯ ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ವೆರಿ ಗುಡ್.